ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ CTET 2026 ಒಂದು ಪ್ರಶ್ನೆ ಪತ್ರಿಕೆ ಫೆಬ್ರವರಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಪೇಪರ್ ಇದಾಗಿರುತ್ತೆ. ಸೊ CTETಲಿ ಕೇಳಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆನ ಇವತ್ತಿನ ಕ್ಲಾಸಿನ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ಸೊ ಇಲ್ಲಿ ಮ್ಯಾಥ್ಸ್ ಅಂತ ಹೇಳಿದಾಗ ಅಂಡ್ CTET ಅಂತ ಹೇಳಿದಾಗ ಅದು ಇಂಗ್ಲೀಷ್ ಮತ್ತು ಹಿಂದಿನಲ್ಲಿರುತ್ತೆ. ಸೊ ಹಿಂದಿನ ಬಿಟ್ಟು ನಾನು ಕನ್ನಡದಲ್ಲಿ ಇಲ್ಲಿ ಟೈಪ್ ಮಾಡಿ ಹಾಕಿದ್ದೀನಿ. ಸೊ ಕನ್ನಡ ಪ್ಲಸ್ ಇಂಗ್ಲೀಷಲ್ಲಿ ಇರ್ತಕ್ಕಂಥದ್ದು. ಸೊ ಇಂಗ್ಲೀಷ್ ಮೇಯ್ನಾಗಿ ನೋಡ್ಕೊಳ್ತಾ ಹೋಗಿ, ಕನ್ನಡ ಒಂದು ಅರ್ಥ ಆಗಲಿ ಅದಕ್ಕೋಸ್ಕರ ಹಾಕಿದ್ದೀನಿ. ಸೊ ಇದು PSTR ಆ್ಯಂಡ್ ಕರ್ನಾಟಕ TETಗೂ ಸಹ ಯೂಸ್ ಆಗ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗಾಗಿ CTET, ಕರ್ನಾಟಕ TET ಆ್ಯಂಡ್ PSTRಗೆ ಸಹ ಯೂಸ್ ಆಗ್ತಕ್ಕಂಥದ್ದು. ಆ್ಯಂಡ್ ಪೇಪರ್ 1 ಇದಾಗಿರುತ್ತೆ, ಪೇಪರ್ 1. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ, ವಾಟ್ ಈಸ್ ದ ಸಮ್ ಆಫ್ ದ ನೆಕ್ಸ್ಟ್ 2 ನಂಬರ್ಸ್ ಇನ್ ದ ಫಾಲೋಯಿಂಗ್ ಪ್ಯಾಟರ್ನ್ ಅಂತ ಕೊಟ್ಟಿದ್ದಾರೆ. ಕೆಳಗಿನ ಮಾದರಿಯಲ್ಲಿ ಮುಂದಿನ 2 ಸಂಖ್ಯೆಗಳ ಮೊತ್ತ ಎಷ್ಟು? ಸೊ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಈ ರೀತಿ ಇದೆ: 13, 17, 19, 23 ಮತ್ತು 29. ಆ್ಯಂಡ್ ನೆಕ್ಸ್ಟ್ ಇವೆರಡರ ಕೊಟ್ಟಿರ್ತಕ್ಕಂಥ ಈ 2 ಬ್ಲ್ಯಾಂಕ್ ಏನಿದೆಯೋ ಇದರ ಒಂದು ಸಮ್ ಅಂತ ಕೇಳಿದರೆ, ಮೊತ್ತವನ್ನು ಕೇಳಿದರೆ. ಹಾಗಾಗಿ ನಾವು ಇರ್ತಕ್ಕಂಥ 2 ಸಂಖ್ಯೆ ತೊಗೊಂಡು ಆ್ಯಡ್ ಮಾಡಬೇಕಾಗುತ್ತೆ, ಕೂಡಬೇಕಾಗುತ್ತೆ. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾರೆ? 13, 17, 19, 23, 29. ಸೊ ಈ ಕೊಟ್ಟಿರ್ತಕ್ಕಂಥ 5 ಸಂಖ್ಯೆಗಳು ಏನಾಗಿದೆ? ಪ್ರೈಮ್ ನಂಬರ್ ಆಗಿದೆ. ಪ್ರೈಮ್ ನಂಬರ್ ಅಂತ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು. ಓಕೆ, ಸೊ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ, ಸೊ ಒಂದು ಮತ್ತು ತನ್ನ ಸಂಖ್ಯೆಯಿಂದ ಮಾತ್ರ ಡಿವೈಡ್ ಆಗ್ತಕ್ಕಂಥದ್ದು, ಬೇರೆ ಯಾವುದೋ ಒಂದು ಸಂಖ್ಯೆಯಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಆಗಿರೋದಿಲ್ಲ. ಸೊ 13, 17, 19, 23, 29 ಆದ ನಂತರ ಬರ್ತಕ್ಕಂಥ ಒಂದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ, ನೋಡಿ 29 30 ಬರುತ್ತೆ. 30 ಅದೊಂದು ಸಮ ಸಂಖ್ಯೆ ಆಗಿರುತ್ತೆ. 31 ಬಂದು ಅವಿಭಾಜ್ಯ ಸಂಖ್ಯೆ ಆಗಿರುತ್ತೆ. ಆ್ಯಂಡ್ 31, 32, 33 ಎಲ್ಲ ಸಮ ಸಂಖ್ಯೆ. 34 ಬರಲ್ಲ, 35 ಬರಲ್ಲ, 36 ಬರಲ್ಲ, 37 ಬರುತ್ತೆ. 37, 31 ಮತ್ತು 37 ಎರಡೂ ಸಹ ಈ ಒಂದು ಪ್ರೈಮ್ ನಂಬರ್ ಅವಿಭಾಜ್ಯ ಸಂಖ್ಯೆಗಳಾಗಿರೋದು. ಸೊ ಇವೆರಡನ್ನ ನಾವು ಆ್ಯಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ ಸ್ನೇಹಿತರೆ, 30, 30, 60, 68 ಆಗುತ್ತೆ. ಸೊ ಆನ್ಸರ್ ಆಗಿ ಆಪ್ಷನ್ 1. And next, in triangle ABC, sides BC and BA are produced to D and E respectively. If angle ACD equals 120 degree and angle CAE equals 130 degree, then what is the measure of angle ABC? ಸೊ ಏನಾಗಿದೆ, ಇಲ್ಲಿ ಒಂದು ABC ತ್ರಿಭುಜವನ್ನು ಕೊಟ್ಟಿದ್ದಾರೆ. ಒಂದು ABC ತ್ರಿಭುಜ ಇದೆ, ABC. ಓಕೆ, ಸೊ ಸೈಡ್ಸ್ BC and BA ಆರ್ ಪ್ರೊಡ್ಯೂಸ್ ಟು D and E ಅಂತ ಹೇಳಿದರೆ, ನೋಡಿ ABCಯಲ್ಲಿ BC ಮತ್ತು BA ಬದಿಗಳು ಕ್ರಮವಾಗಿ D ಮತ್ತು Eಗೆ ವಿಸ್ತರಿಸಲಾಗುತ್ತದೆ. ನೋಡಿ C ಅಂತಕ್ಕಂಥದ್ದು ಈ ರೀತಿ ಹೋಗ್ತಾ ಹೋಗುತ್ತೆ Dಗೆ, ಆ್ಯಂಡ್ B ನೋಡಿ ಇದು E ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ BC ಎಕ್ಸ್ಟೆಂಡ್ ಆಗುತ್ತೆ Dಗೆ, ಎಕ್ಸ್ಟೆಂಡ್ ಆಗ್ತಕ್ಕಂಥದ್ದು. ಆ್ಯಂಡ್ BA ಬದಿಗಳು Eಗೆ, BA. ಸೊ ಇದು ಹೀಗೆ ಎಕ್ಸ್ಟೆಂಡ್ ಆಗ್ತಾ ಹೋಗಿದೆ. ಆ್ಯಂಡ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಆ್ಯಂಗಲ್ ACD 120 ಡಿಗ್ರಿ. ಆ್ಯಂಗಲ್ ACD ಬಂದು 120 ಡಿಗ್ರಿ ಇದೆ. ಆ್ಯಂಡ್ CAE ಬಂದು 130 ಡಿಗ್ರಿಯನ್ನು ಕೊಟ್ಟಿದ್ದಾರೆ. ಹಾಗಿದ್ದರೆ ಆ್ಯಂಗಲ್ ABC ಅಳತೆ ಏನು? ಆ್ಯಂಗಲ್ ABC ಅಂತ ಹೇಳಿದರೆ ಇದರ ಒಂದು ಅಳತೆ ಎಷ್ಟು? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದಾಗ ಸ್ನೇಹಿತರೆ, ಒಂದು ಆ್ಯಂಗಲ್ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳಿದ್ರೆ ಅದು 180 ಡಿಗ್ರಿ ಇರುತ್ತೆ. ಸೊ ಇದು 120 ಅಂತ ಹೇಳಿದ್ರೆ ಇದೆಷ್ಟು ಬರುತ್ತೆ? 60 ಡಿಗ್ರಿ ಬರುತ್ತೆ. ಆ್ಯಂಡ್ ಇದು 130 ಡಿಗ್ರಿ ಅಂತ ಹೇಳಿದ್ರೆ ಇದು 50 ಡಿಗ್ರಿ ಬರುತ್ತೆ. ಸೊ ಟೋಟಲಾಗಿ ಒಂದು ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಇದೆ. ಸೊ ಹಾಗಾಗಿ ಇದು ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ, ಪ್ಲಸ್ 50 ಪ್ಲಸ್ 60. ಸೊ 180 ಡಿಗ್ರಿ ಹಾಗೆ ಬರ್ಕೊಂಡಿದ್ದೀನಿ. ಇದನ್ನ ಈ ಕಡೆ ಹೋದಾಗ 6, 5, 11, 110 ಡಿಗ್ರಿ ಆಯಿತು, ಈಕ್ವಲ್ಸ್ ಎಕ್ಸ್. 180 110 ಹೋದರೆ 70 ಡಿಗ್ರಿ ಬರುತ್ತೆ. ಸೊ ಈಗ ಆ್ಯಂಗಲ್ B ಎಷ್ಟು ಅಂತ ಹೇಳಿದ್ರೆ 70 ಡಿಗ್ರಿ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಇಫ್ 1001 ಇಂಟು 121 ಈಕ್ವಲ್ಸ್ 11 ಇಂಟು 12,111 ಮೈನಸ್ 275 ಇಂಟು ಎಕ್ಸ್ ಅನ್ನು ನಾವು ಕಂಡುಹಿಡಬೇಕಾಗುತ್ತೆ. ದೆನ್ ವಾಟ್ ಈಸ್ ದ ನಂಬರ್ ಅಟ್ ದ ಬ್ಲ್ಯಾಂಕ್ ಸ್ಪೇಸ್? ಸೊ ಬ್ಲ್ಯಾಂಕ್ ಸ್ಪೇಸಲ್ಲಿ ಏನು ಕೊಟ್ಟಿಲ್ಲ, ನಾವು ಎಕ್ಸ್ ಅಂತ ತಗೊಳ್ಳೋಣ ಸ್ನೇಹಿತರೆ. ಸೊ ಈಗ ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡಬೇಕಾಗುತ್ತೆ, ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡ್ತಕ್ಕಂಥದ್ದು ನೋಡಿ ಇಲ್ಲಿ. ಸೊ ಇದನ್ನು ಈ ಕಡೆ ತಗೊಳ್ಳಿ, ಮೈನಸ್ ಮತ್ತು ಎಕ್ಸ್ ಇರೋದ ಈ ಕಡೆ ತಗೊಳ್ಳಿ ಸ್ನೇಹಿತರೆ. ನೋಡಿ ಇದನ್ನು ಈ ಕಡೆ ಕಳಿಸಿ ಆ್ಯಂಡ್ ಇದನ್ನು ಈ ಕಡೆ ಕಳಿಸಿ. ಸೊ ಇದು ಈ ಕಡೆ ಹೋದಾಗ ಪ್ಲಸ್ ಇರ್ತಕ್ಕಂಥದ್ದು ಮೈನಸ್ ಆಗುತ್ತೆ. ಮೈನಸ್ 275 ಎಕ್ಸ್ ಆಯಿತು, ಈಕ್ವಲ್ಸ್ ನೋಡಿ 11 ಇಂಟು 1 2 1 1 1 ಆಯಿತು. ಸೊ ಇದು ಈ ಕಡೆ ಹೋದಾಗ ಮೈನಸ್
1001 ಇಂಟು ನೋಡಿ 121ನ 11 ಇಂಟು 11 ಅಂತ ಬರ್ಕೊಂಡಿನಿ. ಸೊ 11 ಇಂಟು 11 11 ಸ್ಕ್ವೇರ್ ಅಂತಾರೆ 121 ಬರುತ್ತೆ. ಸೊ ಹೀಗಿರಬೇಕಾದ್ರೆ ನೋಡಿ ಇಲ್ಲಿ 11ನ ಕಾಮನ್ ಆಗಿ ತೆಗಿತೀನಿ ನಾನು. 12,111 ಮೈನಸ್ ನೋಡಿ 11 ಇಂಟು 1001ನ ಮಲ್ಟಿಪ್ಲೈ ಮಾಡಿ 1001 ಆಯಿತು. 11,011 11,011 ಆಯಿತು. ಸೊ ಇದನ್ನು ಮೈನಸ್ ಮಾಡಿ 1ರಲ್ಲಿ 1 ಹೋದರೆ 0, 1ರಲ್ಲಿ 1 ಹೋದರೆ 0, 1ರಲ್ಲಿ 0 ಹೋದರೆ 1 ಆಯಿತು, 2ರಲ್ಲಿ 1 ಹೋದರೆ 1. ಸೊ ಅಷ್ಟೇ ಉಳ್ತಕ್ಕಂಥದ್ದು. ಸೊ 11 ಈಕ್ವಲ್ಸ್ 275 ಎಕ್ಸ್ ಆಯಿತು. ಸೊ ಇವಾಗ ಏನಾಗುತ್ತೆ 275 ಎಕ್ಸ್ ಇರ್ತಕ್ಕಂಥದ್ದು. ಸೊ ಇದನ್ನು ಡೈರೆಕ್ಟಾಗಿ ಈ ಕಡೆ ತಗೊಳ್ತಾ ಹೋಗ್ತೀನಿ ನಾನು. ನೋಡಿ ಈಗ ಇದನ್ನ ಇಲ್ಲಿ ತೊಗೊಂಡಾಗ ಎಕ್ಸ್ ಈಸ್ ಈಕ್ವಲ್ ಟು 11 ಇಂಟು 11 121, 002 ಆಗೇ ಇದೆ 275. ಸೊ ನೀವು ಡೈರೆಕ್ಟಾಗಿ 275ರಿಂದ 12,100 ನೀವು ಡಿವೈಡ್ ಮಾಡಿ ನಿಮಗೆ ಆನ್ಸರು 44 ಬರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ 44 ಆಗಿದೆ. ಸೊ ಆನ್ಸರ್ ಆಪ್ಷನ್ 3ರಲ್ಲಿದೆ ನೋಡಿ ಇದರಲ್ಲಿ. ಸೊ ಆನ್ಸರು 44 ಆಗಿರುತ್ತೆ. And next, if 3024 equals p ಘಾತ 4 s p power 4 into q power 3 into r, where p, q and r are the prime numbers, then what is the value of 3p minus 5q plus r ಅಂತ ಕೇಳಿದ್ದಾರೆ. ಅಂದರೆ 3024ರ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಇಲ್ಲಿ. p ಪವರ್ 4 ಇಂಟು q ಪವರ್ 3 ಇಂಟು r ಆಗಿದ್ದರೆ p, q ಮತ್ತು rಗಳು ಅವಿಭಾಜ್ಯ ಸಂಖ್ಯೆಗಳಾಗಿದ್ದರೆ 3p ಮೈನಸ್ 5q ಪ್ಲಸ್ ಆರ್ನ ಮೌಲ್ಯ ಎಷ್ಟು? ಸೊ ಇಲ್ಲಿ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ಏನಂತ ಹೇಳಿದರೆ, ಸೊ ತನ್ನ ಒಂದು ಸಂಖ್ಯೆ ಮತ್ತು ಒಂದರಿಂದ ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಈಗ 2, 3, 5, 7. ಸೊ ಇದನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ. ಓಕೆ, ಸೊ ಈಗ ಇದನ್ನು ಯಾವ ರೀತಿ ಮಾಡ್ತಕ್ಕಂಥ ನೋಡ್ತಾ ಹೋದಾಗ ನೋಡಿ 3024ನ ನೀವು ಡಿವೈಡ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ 2ರಿಂದ ಫಸ್ಟ್ ಪ್ರೈಮ್ ನಂಬರ್ 2 ಆಗಿರೋದ್ರಿಂದ 2ರಿಂದ ಮಾಡ್ತಾ ಹೋಗಿ. ನೋಡಿ 2ರ ಘಾತ ನೋಡ್ತಾ ಹೋದಾಗ 2ರಿಂದ 2 1 2, 2 5 10, 2 1 2, 2 7 4. ಮತ್ತೆ 2ರಿಂದ ಮಾಡ್ತೀನಿ, 2 7 14 ಆಯಿತು. ಆ್ಯಂಡ್ ನೆಕ್ಸ್ಟು ಇಲ್ಲಿ 11 ಇದೆ, 2 5 10 ಆ್ಯಂಡ್ 2 6 12. ಮತ್ತೆ 2ರಿಂದ ಮಾಡ್ತಾ ಹೋದರೆ 2 3 6, 2 2 7 14, 2 8 16. ಮತ್ತೆ 2ರಿಂದ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. 2ರಿಂದ 2 1 2, 2 8 16, 2 9 18. ಓಕೆ, ಸೊ ಲಾಸ್ಟಲ್ಲಿ 9 ಇದೆ, 2ರಿಂದ ಡಿವೈಡ್ ಆಗಲ್ಲ. ನಾನು 3ರಿಂದ ಮಾಡ್ತಾ ಹೋಗ್ತೀನಿ. 3ರಿಂದ ಮಾಡಿದಾಗ 3ರಿಂದ 3 6 18, 3 3 9. ಮತ್ತೆ 3ರಿಂದ ಮಾಡಿ 3 7 6, 3 1 3. ಮತ್ತೆ 3ರಿಂದ ಮಾಡಿದ್ರೆ 3ರಿಂದ ನೋಡಿ 3 7 21. ಸೊ 7 ಲಾಸ್ಟ್ ಪ್ರೈಮ್ ನಂಬರು, 3 ಪ್ರೈಮ್ ನಂಬರು, 2 ಪ್ರೈಮ್ ನಂಬರು. ಓಕೆ, ಸೊ ಇದು ಏನಾಗಿದೆ ಸ್ನೇಹಿತರೆ, 1 2 3 4, 2ರ ಘಾತ 4 ಇದೆ ಆ್ಯಂಡ್ 3ರ ಘಾತ 3 ಇದೆ ಆ್ಯಂಡ್ 7ರ ಘಾತ 1 ಇದೆ. ಸೊ ಇವಾಗ ಏನಾಯಿತು ನೋಡಿ, ಇಲ್ಲಿ ಪಿ ಘಾತ 4, ಕ್ಯೂ ಘಾತ 3 ಇಂಟು ಆರ್ ಘಾತ 1 ಅಂತ ತೊಗೊಂಡಾಗ ಸ್ನೇಹಿತರೆ ಇಲ್ಲಿ ಸೊ ಪಿ ಈಕ್ವಲ್ಸ್ 2, ಕ್ಯೂ ಈಕ್ವಲ್ಸ್ 3 ಆ್ಯಂಡ್ ಆರ್ ಈಕ್ವಲ್ಸ್ 1 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಷನ್ ಮಾಡ್ತಾ ಹೋದಾಗ ನಮಗೆ ಫೈನಲ್ ಆಗಿ ಏನಿದೆ ಇಲ್ಲಿ ನೋಡಿ, ಈಗ ಇಲ್ಲಿ ಬರ್ಕೊಂಡಿದ್ದೀನಿ ಸ್ನೇಹಿತರೆ, ನಾನು ಬರ್ಕೊಳ್ತೀನಿ ನೋಡಿ. ಈಗ ಪಿ ಘಾತ 2, ಸೊ ಪಿ ವ್ಯಾಲ್ಯೂ 2, ಕ್ಯೂ ವ್ಯಾಲ್ಯೂ 3, ಆರ್ ವ್ಯಾಲ್ಯೂ 7. ನೆಕ್ಸ್ಟ್ ಸಬ್ಸ್ಟಿಟ್ಯೂಷನ್ ಮಾಡಿ ಈ ಒಂದು ಇದಕ್ಕೆ ಏನು ಕೊಟ್ಟಿದ್ದಾರೋ 3, ಪಿ ವ್ಯಾಲ್ಯೂ ಬಂದು 2 ಇದೆ ಸ್ನೇಹಿತರೆ, ಮೈನಸ್ 5 ಇಂಟು ಕ್ಯೂ ವ್ಯಾಲ್ಯೂ ಬಂದು 3 ಇದೆ, ಪ್ಲಸ್ ಆರ್ ವ್ಯಾಲ್ಯೂ 7. 3 7 6, ಮೈನಸ್ 5 3 15 ಪ್ಲಸ್ 7 ಆಯಿತು. 6 7 ಬಂದು 13 ಆಗುತ್ತೆ ಸ್ನೇಹಿತರೆ. ಮೈನಸ್ 15ನ ಮಾಡ್ತಾ ಹೋದರೆ ಮೈನಸ್ 2 ಬರುತ್ತೆ. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ -2. ಓಕೆ, ಸೊ ಈ ರೀತಿ ನಾವು ಮಾಡ್ತಾ ಹೋಗಬೇಕಾಗುತ್ತೆ. And next, if the number of faces and edges of a polyhedron is 5 and 8 respectively, then the number of its vertices is ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಪಾಲಿಹೈಡ್ನ ಮುಖಗಳು ಮತ್ತು ಅಂಚುಗಳ ಸಂಖ್ಯೆ ಕ್ರಮವಾಗಿ 5 ಮತ್ತು 8 ಆಗಿದ್ದರೆ ಅದರ ಶೃಂಗಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಸೊ ಇದಕ್ಕೆ ಒಂದು ಫಾರ್ಮುಲಾ ಬರುತ್ತೆ ಸ್ನೇಹಿತರೆ, ಯಾವುದಂತ ಹೇಳಿದರೆ V + F = E + 2. ಅಂದರೆ ವರ್ಟಿಸಸ್ಸು, ಫೇಸಸ್ಸು, ಹೆಡ್ಜಸ್ಸು ಅದಕ್ಕೆ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಎಸ್ ವರ್ಟಿಸಿಸ್ ಅಂತ ಕೊಟ್ಟಿದ್ದಾರೆ. ವರ್ಟಿಸಿಸ್ನ ನಾವು ಕಂಡುಹಿಡಿಬೇಕು. ಓಕೆ, ಪ್ಲಸ್ ಎಫ್ ಫೇಸಸ್ ಅಂತ ಕೊಟ್ಟಿದ್ದಾರೆ. ಫೇಸಸ್ ಬಂದು 5 ಇದೆ, ಈಕ್ವಲ್ಸ್ ಎಡ್ಜಸ್ ಕೊಟ್ಟಿದ್ದಾರೆ. ಎಡ್ಜಸ್ ಬಂದು 8 ಇದೆ, ಪ್ಲಸ್ 2 ಇದೆ.
ಓಕೆ, ಸೊ ಈಗ ಏನಾಗುತ್ತೆ ವಿ ಈಕ್ವಲ್ಸ್ 8 2 10 ಆಯಿತು ಸ್ನೇಹಿತರೆ, ಮೈನಸ್ ಈ ಕಡೆ ಹೋಯ್ತು -5 ಆಯಿತು, 10 5 ಹೋದರೆ 5 ಬರುತ್ತೆ. ಸೊ ಇಲ್ಲಿ ವರ್ಟಿಸಸ್ ಎಷ್ಟು ಬಂತು, ಆನ್ಸರ್ ಆಪ್ಷನ್ 2 5 ಆಗಿರುತ್ತೆ. ಸೊ ಇಷ್ಟೇ, ಈ ಒಂದು ಫಾರ್ಮುಲಾ ಗೊತ್ತಾದರೆ ಅದಕ್ಕೆ ಆನ್ಸರ್ ನೀವು ಮಾಡಬಹುದು. ಆ್ಯಂಡ್ ನೆಕ್ಸ್ಟ್ ಇಫ್ 112 ಸೊ 112 ಒನ್ಸ್ ಪ್ಲಸ್ 12,000 ಮೈನಸ್ 11,012 ಈಕ್ವಲ್ಸ್ ಎಸ್, ಇಲ್ಲಿ ಏನು ಬಾಕ್ಸ್ ಕೊಟ್ಟಿದ್ದಾರೆ ನಾವು ಎಕ್ಸ್ ಅಂತ ತಗೊಳ್ಳೋಣ, ಇಂಟು 25 ದೆನ್ ದ ನಂಬರ್ ಇನ್ ದ ಪ್ಲೇಸ್ ಆಫ್ ಬಾಕ್ಸ್ ಈಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನು ಸಿಂಪಲ್ ಆಗಿ ಮಾಡ್ತಕ್ಕಂಥದ್ದು ಹೆಂಗೆ, ಈಗ 112 ಒನ್ಸ್ ಅಂತ ಕೊಟ್ಟಿದ್ದಾರೆ, 112 ಅಂತ ಹೇಳಿದ್ರೆ 112ನೇ ಆಗಿರುತ್ತೆ, ಯಾಕಂದರೆ ಒನ್ಸ್ ಮೀನ್ಸ್ ಅದೇ ಯೂನಿಟ್ ಪ್ಲೇಸಲ್ಲಿ ಬರ್ತಕ್ಕಂಥದ್ದು. ಪ್ಲಸ್ 12,000 ಅಂತ ಹೇಳಿದ್ರೆ 12,000. ಓಕೆ, ಮೈನಸ್ 11,012 ಇದೆ, ಈಕ್ವಲ್ಸ್ 25x. ಸೊ ವೆರಿ ಸಿಂಪಲ್ ಸ್ನೇಹಿತರೆ, ಇದನ್ನು ಕೂಡ್ಕೊಳ್ಳಿ, ಇದನ್ನು ಮೈನಸ್ ಮಾಡಿ ಅಷ್ಟೇ. ಸೊ ಇದನ್ನು ಕೂಡಿದಾಗ ನಿಮ್ಗೆ ಬರ್ತಕ್ಕಂಥ 12,112 ಬಂತು, ಮೈನಸ್ 11,012 ಇಸ್ ಈಕ್ವಲ್ ಟು 25x ಆಯಿತು. ಸೊ ಇದನ್ನು ಮೈನಸ್ ಮಾಡಿ 2 2 0, 1 1 0, ಸೊ 1 0 ಹೋದರೆ 1, 2 1 ಹೋದರೆ 1, 0 ಬಂತು, ಈಕ್ವಲ್ಸ್ 25x ಇದೆ. ಸೊ ಎಕ್ಸ್ ಈಕ್ವಲ್ಸ್ 1,100 ಡಿವೈಡ್ ಬೈ 25ನ ಮಾಡ್ತಾ ಹೋಗಿ, 25ನ 25 4 25 4. ಸೊ ಆನ್ಸರ್ ಆಪ್ಷನ್ 4 44 ಆಗಿರುತ್ತೆ. The LCM of 21, 36 and 66 is not a multiple of, ಅಂದರೆ ಎಲ್ ಸಿ ಎಮ್ಮನ್ನು ಕಂಡುಹಿಡ್ಕೊಳ್ಬೇಕು ಅಂದರೆ ನೀವು ಎಲ್ ಸಿ ಎಮ್ನ ಕಂಡುಹಿಡ್ಕೊಂಡು ಆ ಎಲ್ ಸಿ ಎಮ್ ಬಂದಂತಹ ಎಲ್ ಸಿ ಎಮ್ಮು ಕೆಳಗಡೆ 4 ಸಂಖ್ಯೆ ಏನು ಕೊಟ್ಟಿದ್ದಾರೋ ಅದರಿಂದ ಡಿವೈಡ್ ಆಗೋದಿಲ್ಲ, ಯಾವ ಸಂಖ್ಯೆ ಡಿವೈಡ್ ಆಗೋದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ ಈ 3 ಸಂಖ್ಯೆಗೆ ಎಲ್ ಸಿ ಎಮ್ ಕಂಡುಹಿಡ್ಕೊಳ್ಳಿ, ಎಲ್ ಸಿ ಎಮ್ ಬರುತ್ತಲ್ವ ಆ ಎಲ್ ಸಿ ಎಮ್ಮು ಈ 4 ಸಂಖ್ಯೆಯಿಂದ ಯಾವುದೋ ಒಂದು ಸಂಖ್ಯೆ ಕಂಪ್ಲೀಟಾಗಿ ಡಿವೈಡ್ ಮಾಡೋದಿಲ್ಲ, ಅದು ಆಗಿರುತ್ತೆ. ಓಕೆ, ಫಸ್ಟ್ ನಾವು ಎಲ್ ಸಿ ಎಮ್ಮನ್ನು ಕಂಡುಹಿಡ್ಕೊಳ್ಳೋಣ ಸ್ನೇಹಿತರೆ. ಎಲ್ ಸಿ ಎಮ್ ಕಂಡುಹಿಡಬೇಕಂದ್ರೆ ಫಸ್ಟ್ ನೋಡಿ, ಇಲ್ಲಿ 21ಗೆ ನಾವು ಯಾವುದಾದ್ರೂ ಡಿವೈಡ್ ಆಗ್ತಾ ಹೋಗುತ್ತೆ ನೋಡ್ತಾ ಹೋದರೆ ನೋಡಿ, 3 ಇಂಟು 7, 7 3 21 ಆಯಿತು. 36 ಅಂತ ತಗೊಂಡ್ರೆ ಸ್ನೇಹಿತರೆ 36 2 ಇಂಟು 2 ಬರುತ್ತೆ ನೋಡಿ, ನಿಮಗೆ ಗೊತ್ತಾಗಲ್ಲ ಈ ಕಡೆ ಸೈಡಲ್ಲಿ ಮಾಡ್ತೀನಿ ನೋಡಿ, 36 2ರಿಂದ 2 1 2 8, ಅದಾದ ನಂತರ 2ರಿಂದ 2 9, ಸೊ 3ರಿಂದ 3 3. ಓಕೆ, ಸೊ ಅಂದರೆ 2ರ ಘಾತ 2 ಇಂಟು 3ರ ಘಾತ 2 ಬರುತ್ತೆ. ಅದಾದ ನಂತರ 66 ಸೇಮ್ ಪ್ರೊಸೀಜರ್ ನೀವು ಮಾಡ್ತಾ ಹೋಗಿ, 2ರಿಂದ 2 3 6 ಆ್ಯಂಡ್ ನೆಕ್ಸ್ಟ್ 3ರಿಂದ 3 11. ಸೊ ಅಂದರೆ 66ಕ್ಕೆ 2 ಇಂಟು 3 ಇಂಟು 11. ಸೊ ನಾವೀಗ ಏನು ಮಾಡಬೇಕು, ಎಲ್ ಸಿ ಎಮ್ ಮಾಡಬೇಕಂದ್ರೆ ಇಲ್ಲಿ ಇರ್ತಕ್ಕಂಥದ್ರಲ್ಲಿ ಹೈಯೆಸ್ಟ್ ಗ್ರೇಟೆಸ್ಟ್ ಏನು ಪವರನ್ನು ಹೊಂದಿರುತ್ತೋ ಅದನ್ನ ತೊಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 ಇದೆ, ಇಲ್ಲಿ 2 ಸ್ಕ್ವೇರ್ ಇದೆ, ನಾವು 2 ಸ್ಕ್ವೇರನ್ನು ತೊಗೊಳ್ಬೇಕು ಸ್ನೇಹಿತರೆ, ಇಂಟು ಆ್ಯಂಡ್ ನೆಕ್ಸ್ಟ್ 3 ಇದೆ, ಇಲ್ಲಿ 3 ಸ್ಕ್ವೇರ್ ಇದೆ, ಇಲ್ಲಿ 3 ಇದೆ, ಸೊ ನಾವು 3 ಸ್ಕ್ವೇರನ್ನು ತೊಗೊಳ್ಬೇಕು, ಇಂಟು 7 ಇದೆ, 7 ತೊಗೊಂಡಿದ್ವಿ, ಇಂಟು 11. ಓಕೆ, ಸೊ ಹೈಯೆಸ್ಟ್ ಏನಿರುತ್ತೋ ಅದನ್ನು ತೊಗೊಳ್ಬೇಕಾಗುತ್ತೆ ನಾವು. ಸೊ ಇದಾದ ನಂತರ ಸ್ನೇಹಿತರೆ ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ, ಟೋಟಲಾಗಿ ಮಲ್ಟಿಪ್ಲೈ ಮಾಡಿದಾಗ ನೋಡಿ, ಇದು 2 4 ಇದೆ, 4 ಇಂಟು 3 3 9 ಇಂಟು 11 77 ಆಗುತ್ತೆ. ಸೊ ಟೋಟಲಾಗಿ ನೀವು ಇದನ್ನು ಮಲ್ಟಿಪ್ಲೈ ಮಾಡ್ತಾ ಹೋದಾಗ ನಿಮಗೆ ಬರ್ತಕ್ಕಂಥದ್ದು 2772 ಬರುತ್ತೆ. ಟೋಟಲಾಗಿ ಮಲ್ಟಿಪ್ಲೈ ಮಾಡಿದಾಗ ಈಗ 2772 ಇದು ಲಾಸಹ ಆಯಿತು ಎಲ್ ಸಿ ಎಮ್. ಇದನ್ನು ಕಂಪ್ಲೀಟಾಗಿ ಡಿವೈಡ್ ಮಾಡದೇ ಇರ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಅಂದರೆ ಶೇಷ ಉಳ್ಕೊಳ್ತಕ್ಕಂಥದ್ದು. ಈಗ 42ನ ನೀವು ಡಿವೈಡ್ ಮಾಡಿದ್ರೆ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ ಇದು. ಓಕೆ, ಸೊ 42ರಿಂದ ಡಿವೈಡ್ ಮಾಡ್ತಾ ಹೋದರೆ 2772ಅನ್ನು 42ರಿಂದ 66 ಹೋಗುತ್ತೆ ಸ್ನೇಹಿತರೆ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆ್ಯಂಡ್ 28ರಿಂದ ಡಿವೈಡ್ ಮಾಡ್ತೀವಿ ಅಂದರೆ 99 ಹೋಗುತ್ತೆ, ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ಆ್ಯಂಡ್ 44ರಿಂದ ಮಾಡಿದಾಗಲೂ ಅಷ್ಟೇ 63 ಹೋಗುತ್ತೆ, ಇದು ಕಂಪ್ಲೀಟಾಗಿ ಡಿವೈಡ್ ಮಾಡುತ್ತೆ. ಬಟ್ 72 ಏನಿದೆಯೋ ಸೊ ಇದನ್ನು ಡಿವೈಡ್ ಮಾಡ್ತಾ ಹೋದರೆ ನೀವು 2772 ನಿಮಗೆ 38.5 ಬರುತ್ತೆ. ಸೊ ಇಟ್ ಮೀನ್ಸ್ ಇಲ್ಲಿ ಶೇಷ ಉಳ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ನಾವು ಆಪ್ಷನ್ 3ನ ತೊಗೊಳ್ತೀವಿ ಸ್ನೇಹಿತರೆ. And next the cost of 8 pence is 160 and the cost of 15 pencils is 67.50. Surabhi has 200 note. If she buys 6 pens and 8 pencils then how many rupees are left with her ಅಂತ ಕೊಟ್ಟಿದ್ದಾರೆ. ಅಂದರೆ 8 ಪೆನ್ನುಗಳ ಬೆಲೆ 116 ರೂಪಾಯಿ, 15 ಪೆನ್ಸಿಲ್ಗಳ ಬೆಲೆ 67 ರೂಪಾಯಿ 67.50. ಸುರಭಿ ಬೆಳೆ ಇರ್ತಕ್ಕಂಥ ದುಡ್ಡು ಎಷ್ಟು ಅಂದರೆ 200 ರೂಪಾಯಿ. ಸೊ ಅವಳ ಹತ್ರ 200 ರೂಪಾಯಿ ಇದೆ ಅಂತ ಅಂದರೆ 6 ಪೆನ್ನುಗಳು ಮತ್ತು 8 ಪೆನ್ಸಿಲ್ಗಳನ್ನು ಖರೀದಿಸಿದರೆ ಅವಳ ಬಳಿ ಉಳಿತಕ್ಕಂಥ ಅಮೌಂಟ್ ಎಷ್ಟು? ಸೊ ಫಸ್ಟ್ಗೆ ನೋಡ್ತಾ ಹೋದರೆ ಇಲ್ಲಿ ನೋಡಿ, 8 ಪೆನ್ನುಗಳ ಬೆಲೆ 116 ಆದರೆ 8 ಪೆನ್ನುಗಳ ಬೆಲೆ 116 ಆದರೆ ಒಂದಕ್ಕೆ ಎಷ್ಟಾಯಿತು? ನಾವು ಡಿವೈಡ್ ಮಾಡ್ತಾ ಹೋಗಿ ಸ್ನೇಹಿತರೆ, ಡಿವೈಡ್ ಮಾಡಿದಾಗ ನಿಮಗೆ ಸಿಗ್ತಾ ಹೋಗುತ್ತೆ ಒಂದು ಪೆನ್ನಿನ ಬೆಲೆ ಎಷ್ಟು ಬರುತ್ತೆ ಅಂತ ಹೇಳಿದರೆ ಇಲ್ಲಿ ನೋಡಿ, 8ರಿಂದ 8 1 8
8 8 ಆಯಿತು. ಸೊ ಇಲ್ಲಿ 3 ಉಳಿತು 36 ಆಯಿತು. 8 4 32 ಆಯಿತು. ಸೊ ಮತ್ತೆ 4 ಉಳಿಯುತ್ತೆ. 8 5 40 ಅಂದರೆ 14.5 ಆಯಿತು. ಸೊ ಅಂಥ ಒಂದು 6 ಪೆನ್ನುಗಳನ್ನು ತೊಗೊಳ್ಳಿ. 6 ಗುಣಿಸ್ಕೊಳ್ತಾ ಹೋಗಿ 14.5ಕ್ಕೆ ನೀವು 6 ಗುಣಿಸ್ಕೊಂಡ್ರೆ ನಿಮಗೆ ಬರ್ತಕ್ಕಂಥದ್ದು 87 ರೂಪಾಯಿ ಆಗುತ್ತೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ 15 ಪೆನ್ಸಿಲ್ಗಳ ಬೆಲೆ ಎಷ್ಟಿದೆ? 67.5 ಇದೆ. ಸೊ ಅಲ್ಲಿಗೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮಗೆ 4.5 ರೂಪಾಯಿ ಬರುತ್ತೆ. ಸೊ ಅಂದರೆ 4 ರೂಪಾಯಿ 50 ಪೈಸಾ ಇಂಟು ಎಷ್ಟು ಕೊಟ್ಟಿದ್ದಾರೆ 8 ಪೆನ್ಸಿಲ್ಗಳ ಬೆಲೆ ಕಂಡುಹಿಡಬೇಕಾಗುತ್ತೆ. ಸೊ ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ಸಿಗ್ತಕ್ಕಂಥದ್ದು 36 ರೂಪಾಯಿ. ಓಕೆ. ಸೊ ಈಗ ಟೋಟಲಾಗಿ ಅವ್ನು ಖರ್ಚು ಮಾಡಿರ್ತಕ್ಕಂಥ ಅಮೌಂಟ್ ಎಷ್ಟು ಅಂತ ಹೇಳಿದ್ರೆ ನೋಡಿ, ಇಲ್ಲಿ 6 6 12 13 ಆಯಿತು. ಆ್ಯಂಡ್ 8 3 11 1 12 123 ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಅವನ ಹತ್ರ ಇರ್ತಕ್ಕಂಥ ಟೋಟಲ್ ಆಗಿರ್ತಕ್ಕಂಥ 200 ರೂಪಾಯಿ. 200 ರೂಪಾಯಿಲಿ 123 ಕಳೆದ್ರೆ ನಿಮಗೆ ಸಿಗ್ತಕ್ಕಂಥದ್ದು 77 ರೂಪಾಯಿ ಆಗಿರುತ್ತೆ. 200 ರೂಪಾಯಿಲಿ 123 ಲೆಸ್ ಮಾಡಿ ಇನ್ನು 77 ರೂಪಾಯಿ ಉಳ್ಕೊಳ್ಳುತ್ತೆ. ಆನ್ಸರ್ ಆಪ್ಷನ್ 2 77 ರೂಪಾಯಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಇಂಟರ್ನಲ್ ಲೆಂತ್, breadth and height of a rectangular box are 12 cm, 10 cm and 7 cm respectively. How many such boxes are needed to pack 6720 centimeters cubes ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಆಯತಾಕಾರದ ಪೆಟ್ಟಿಗೆ ಒಳಗಿನ ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ 12 ಸೆಂಟಿಮೀಟ್ರು, 10 ಸೆಂಟಿಮೀಟ್ರ್ ಮತ್ತು 7 ಸೆಂಟಿಮೀಟ್ರ್ ಇದೆ. ಓಕೆ. ಸೊ ಒಂದು ಆಯತಾಕಾರದ್ದು ಇದಾಯಿತು. ಕೊಟ್ಟಿರ್ತಕ್ಕಂಥದ್ದು 6720 ಸೆಂಟಿಮೀಟರ್ ಘನಗಳನ್ನು ಪ್ಯಾಕ್ ಮಾಡಲು ಇಂತಹ ಎಷ್ಟು ಪೆಟ್ಟಿಗೆಗಳು ಬೇಕಾಗುತ್ತವೆ ಅಂತ ಕೇಳಿದ್ದಾರೆ. ಸೊ ಒಂದು ಪೆಟ್ಟಿಗೆ ಇದೆ. ಸೊ ಅದು 12 ಸೆಂಟಿಮೀಟ್ರ್ ಉದ್ದ, 10 ಸೆಂಟಿಮೀಟ್ರ್ ಅಗಲ ಇದೆ ಆ್ಯಂಡ್ 7 ಸೆಂಟಿಮೀಟ್ರ್ ಎತ್ತರ ಇದೆ. ಅದೇ ರೀತಿ 6720 ಸೆಂಟಿಮೀಟರ್ ಘನಗಳನ್ನು ಪ್ಯಾಕ್ ಮಾಡೋದಕ್ಕೆ ಇಂತಹ ಪೆಟ್ಟಿಗೆಗಳು ಎಷ್ಟು ಬೇಕು ಅಂತಕ್ಕಂಥದ್ದು. ಸೊ ನಾವಿಲ್ಲಿ ಫಸ್ಟ್ ನಾವು ವಾಲ್ಯೂಮನ್ನು ಕಂಡುಹಿಡ್ಕೊಂಡು ಸ್ನೇಹಿತರೆ, ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ಸೊ ಎಷ್ಟು ಬಂತು? 12 ಇಂಟು 10 ಇಂಟು 7 ಮಾಡ್ಕೊಳ್ಳಿ. ಸೊ ಮಾಡ್ಕೊಂಡಾಗ ನಮಗೆ 840 ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ಸೊ ಅದಾದ ನಂತರ ಟೋಟಲ್ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? 6720 ಅಲ್ವಾ. ಸೊ 6720 ನೀವು 840 ಡಿವೈಡ್ ಮಾಡ್ತಾ ಹೋಗಿ ಸ್ನೇಹಿತರೆ. ಸೊ ಡಿವೈಡ್ ಮಾಡಿದಾಗ ನಿಮಗೆ ಫೈನಲ್ ಆಗಿ ಆನ್ಸರ್ ಸಿಗುತ್ತೆ 8 ಹೋಗುತ್ತೆ. ಸೊ 8 ಅಂದರೆ ಸೊ ಆನ್ಸರ್ ಆಪ್ಷನ್ 4 8 ಆಗಿರುತ್ತೆ. ನೀವು ಡಿವೈಡ್ ಮಾಡ್ಬೋದು, ಇಲ್ಲಿ ಡೈರೆಕ್ಟಾಗಾರು ಡಿವೈಡ್ ಮಾಡ್ಬೋದು, ಅಥವಾ 4 ಡಿವೈಡ್ ಮಾಡಿ, 8 ಡಿವೈಡ್ ಮಾಡಿ, ಅಥವಾ 2 ಡಿವೈಡ್ ಮಾಡ್ತಾ ಹೋಗಿ. ಸೊ ಫೈನಲ್ ಆಗಿ ನಿಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8 ಬರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಟ್ರೂ ಅಂತ ಕೊಟ್ಟಿದ್ದಾರೆ. ಈ ಕೆಳಗಿನ ಯಾವ ಹೇಳಿಕೆಗಳು ನಿಜವಲ್ಲ? ಸಮ್ ಆಫ್ 2 ಅಕ್ಯೂಟ್ ಆ್ಯಂಗಲ್ಸ್ ಕ್ಯಾನ್ ಬಿ ಈಕ್ವಲ್ ಟು ಎ ಸ್ಟ್ರೈಟ್ ಲೈನ್. ಅಂದರೆ 2 ಲಘು ಕೋನಗಳ ಮೊತ್ತವು ನೇರ ಕೋನಕ್ಕೆ ಸಮಾನ ಆಗುತ್ತೆ. ನೇರ ಕೋನ ಅಂತ ಹೇಳಿದ್ರೆ 180 ಡಿಗ್ರಿ, ಸರಳ ಕೋನ ಅಂತ ಏನು ಹೇಳ್ತೀವೋ ಸೊ 180 ಡಿಗ್ರಿ ಇರ್ತಕ್ಕಂಥ ಸರಳ ಕೋನ ಆಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರೆ? 2 ಲಘು ಕೋನಗಳ ಮೊತ್ತ. ಸೊ ಲಘು ಕೋನ ಅಂತ ಹೇಳಿದ್ರೆ ಏನಾಗಿರುತ್ತೆ? 90 ಡಿಗ್ರಿಗಿಂತ ಕಡಿಮೆ ಇರುತ್ತೆ. 90 ಡಿಗ್ರಿ ಆಗಿರೋದಿಲ್ಲ, 90 ಡಿಗ್ರಿಗಿಂತ ಕಡಿಮೆ ಇರ್ತಕ್ಕಂಥದ್ದು. ಸೊ 2 ಲಘು ಕೋನ ಅಥವಾ 2 ಲಘು ಕೋನ ತೊಗೊಂಡ್ರೆ ನಮಗೆ 180 ಡಿಗ್ರಿ ಬರೋದಿಲ್ಲ. ನೇರ ಸಮಾನ ಅಥವಾ ಈ ಒಂದು ಏನು ಲೈನ್ ಅಂತ ಹೇಳ್ತೀವೋ ಸರಳ ಕೋನ, ಸೊ ಅದು ಆಗೋದಿಲ್ಲ. ಸೊ ಈ ಒಂದು ಹೇಳಿಕೆ ತಪ್ಪಾಗಿರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಎರಡನೇ ಆಯ್ಕೆ ನೋಡ್ತಾ ಹೋದರೆ 2 ಲಘು ಕೋನಗಳ ಮೊತ್ತವು ಲಂಬ ಕೋನಕ್ಕೆ ಸಮನಾಗಿರಬಹುದು. ಹೌದಲ್ವಾ. ಸೊ ಒಂದು 30 ಡಿಗ್ರಿ ತೊಗೊಳ್ತೀವಿ ಅಂತ ಹೇಳಿದ್ರೆ ಮತ್ತೊಂದು 60 ಡಿಗ್ರಿ, 2 ಲಘು ಕೋನವನ್ನು ತೊಗೊಳ್ತೀವಿ ಅಂದರೆ 90 ಡಿಗ್ರಿ ಆಗುತ್ತೆ. ಇದೊಂದು ಲಂಬ ಕೋನ ಆಗುತ್ತೆ. ಓಕೆ, ಇದು ಸರಿಯಾದಂಥ ಒಂದು ಹೇಳಿಕೆ ಆಗಿರುತ್ತೆ. ಆ್ಯಂಡ್ 2 ಲಘು ಕೋನಗಳ ಮೊತ್ತವು ಒಂದು ವಿಶಾಲ ಕೋನಕ್ಕೆ ಸಮನಾಗಿರಬಹುದು ಅಂತ ಕೊಟ್ಟಿದ್ದಾರೆ. ಹೌದು. ಈಗ 60 ಮತ್ತೊಂದು 60 ತೊಗೊಳ್ತೀವಿ ಅಂದರೆ 120 ಆಗುತ್ತೆ. ಸೊ ಅದೊಂದು ವಿಶಾಲ ಕೋನ ಆಗುತ್ತೆ. ಇದು ಸರಿಯಾದಂಥ ಒಂದು ಹೇಳಿಕೆ. ಆ್ಯಂಡ್ ಒಂದು ವಿಶಾಲ ಕೋನ ಮತ್ತು ಮತ್ತೊಂದು ವಿಶಾಲ ಕೋನದ ಮೊತ್ತವು ನೇರ ಕೋನಕ್ಕೆ ಸಮನಾಗಿರಬಹುದು ಅಂತ ಕೊಟ್ಟಿದ್ದಾರೆ. ವಿಶಾಲ ಕೋನ ಮತ್ತು ವಿಶಾಲ ಕೋನದ ಮೊತ್ತ ಒಂದು ನೇರ ಕೋನಕ್ಕೆ ಸಮನಾಗಿರಬಹುದು. ಎಸ್ ಸಮ್ ಆಫ್ ಅಕ್ಯೂಟ್ ಆ್ಯಂಗಲ್ ಆನ್ ಆಪ್ಟ್. ಸಾರಿ, ಇದು ವಿಶಾಲ ಕೋನ ಅಲ್ಲ, ಅಕ್ಯೂಟ್ ಆ್ಯಂಗಲ್ ಕೊಟ್ಟಿದ್ದಾರೆ ನೋಡಿ. ಸೊ ವಿಶಾಲ ಕೋನ ಆದರೆ ತಪ್ಪಾಗುತ್ತೆ. ಇದು ಒಂದು ಲಘು ಕೋನ. ಲಘು ಕೋನ ಮತ್ತು ವಿಶಾಲ ಕೋನದ ಮೊತ್ತವು ನೇರ ಕೋನಕ್ಕೆ ಸಮನಾಗುತ್ತೆ. ಎಸ್ ಹೌದಲ್ವಾ. ಸೊ ಈಗ 60 ಡಿಗ್ರಿ ಒಂದು ಲಘು ಕೋನ ತೊಗೊಳ್ತೀವಿ, ಪ್ಲಸ್ 120 ಡಿಗ್ರಿ ಒಂದು ವಿಶಾಲ ಕೋನ ತೊಗೊಂಡ್ರೆ 180 ಡಿಗ್ರಿ ಆಗುತ್ತೆ. ಅದೊಂದು ನೇರ ಕೋನ ಅಥವಾ ಸಮಾಂತರ ಕೋನ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 1 ತಪ್ಪಾದಂಥ ಒಂದು ಹೇಳಿಕೆ ಆಗಿರುತ್ತೆ.
And next, Ravi gives 1/4 of a pizza to Sonu and 1/3 of the remaining pizza to Priya. He then distributes the remaining pizza equally to Anu, Bobby and Seema. What fraction of the whole pizza does Seema get ಅಂತ ಕೊಟ್ಟಿದ್ದಾರೆ. ಸೊ ಒಂದು ಪಿಜ್ಜಾ ಇದೆ, ಅದರಲ್ಲಿ ಕಾಲು ಭಾಗ ಸೋನುಗೆ ಮತ್ತು ಉಳಿದಂಥ ಪಿಜ್ಜಾದ 1/3 ಭಾಗವನ್ನು ಪ್ರಿಯಾಗೆ ಕೊಡ್ತಕ್ಕಂಥದ್ದಾಗಿರುತ್ತೆ. ನಂತರ ಅವನು ಉಳಿದ ಪಿಜ್ಜಾವನ್ನು ಅನು, ಬಾಬಿ ಮತ್ತು ಚೀಮಾಗೆ ಸಮನಾಗಿ ಹಂಚುತ್ತಾನೆ. ಚೀಮಾಗೆ ಇಡೀ ಪಿಜ್ಜಾದ ಎಷ್ಟು ಭಾಗ ಸಿಗುತ್ತದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ಫಸ್ಟ್ ಏನಾಗಿದೆ ಇಲ್ಲಿ, ಕಾಲು ಭಾಗ ಸೋನುಗೆ ಕಾಲು ಭಾಗ ಅಂತ ಹೇಳಿದ್ರೆ ಉಳಿತಕ್ಕಂಥದ್ದು ಎಷ್ಟು, ರಿಮೈನಿಂಗು 3/4 ಮುಕ್ಕಾಲು ಭಾಗ ಉಳ್ಕೊಳ್ತು. ಸೊ ಉಳಿದಂಥ ರಿಮೈನಲ್ಲಿ 1/3 ಭಾಗವನ್ನು ಪ್ರಿಯಾಗೆ. ಸೊ 1/3 ಆಫ್ ದ ರಿಮೈನಿಂಗ್ ಪಿಜ್ಜಾ ಅಂತ ಹೇಳಿದಾಗ 1/3 ಆಗುತ್ತೆ. ಸೊ 3 ಕ್ಯಾನ್ಸಲ್ ಆದರೆ 1/4 ಆಯಿತು. ಸೊ ಕಾಲು ಭಾಗ ಸೋನುಗೆ ಕಾಲು ಭಾಗ ಹೋದರೆ ಇನ್ನು ಉಳಿದಿರ್ತಕ್ಕಂಥದ್ರಲ್ಲಿ ಸೊ 1/3 ಆಫ್ ಪಿಜ್ಜಾ ಪ್ರಿಯಾಗೆ ಹೋಗುತ್ತೆ. ಸೊ ಅಲ್ಲಿಗೆ 1/4 1/2 ಅಂದರೆ ಅರ್ಧ ಭಾಗ ಕಂಪ್ಲೀಟ್ ಆಯಿತು. ಇನ್ನು ಉಳಿದಿರ್ತಕ್ಕಂಥದ್ದು ಅರ್ಧ ಉಳಿದಿರುತ್ತೆ. ಸೊ ಉಳಿದಿರ್ತಕ್ಕಂಥ ಅರ್ಧ ನೋಡ್ತಾ ಹೋದಾಗ ಹಿ ದ್ಯಾನ್ ಡಿಸ್ಟ್ರಿಬ್ಯೂಟ್ ದ ರಿಮೈನಿಂಗ್ ಪಿಜ್ಜಾ ಈಕ್ವಲಿ ಟು ಅನು. ಸೊ ಅಂದರೆ ಇಲ್ಲಿ ಏನಾಗುತ್ತೆ, 3 ಜನಕ್ಕೆ ಈಕ್ವಲ್ ಆಗುತ್ತೆ, ಅನು, ಬಾಬಿ ಆ್ಯಂಡ್ ಸೀಮಾ. ಸೊ 3 ಜನಕ್ಕೆ ಈಕ್ವಲ್ ಆಗಿ ಹೋಗ್ತಕ್ಕಂಥದ್ದು ಆಗಿರೋದ್ರಿಂದ ಸ್ನೇಹಿತರೆ ಇಲ್ಲಿ ಏನಾಗುತ್ತೆ, ಡಿವೈಡೆಡ್ ಬೈ 3ನ ಮಾಡಬೇಕಾಗುತ್ತೆ. 1/2 ಇಂಟು 1/3 ಈಕ್ವಲ್ಸ್ 1/6. ಸೊ ಒಬ್ಬೊಬ್ರಿಗೂ ಸಹ ಅನುಗೆ 1/6, ಬಾಬಿ 1/6, ಚೀಮಾಗೆ 1/6 ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. And next, the following table shows the number of students in school ABC present on different days of a week. Study the table and answer the question. ಸೊ ಇಲ್ಲಿ ಏನಾಗಿದೆ, ಡೇಸನ್ನು ಕೊಟ್ಟಿದ್ದಾರೆ, ನಂಬರ್ ಆಫ್ ಸ್ಟೂಡೆಂಟ್ ಪ್ರೆಸೆಂಟ್ ಅಂದರೆ ಆ ಒಂದು ದಿನ ಎಷ್ಟೆಷ್ಟು ಜನ ಅಥವಾ ಎಷ್ಟೆಷ್ಟು ಸ್ಟೂಡೆಂಟ್ಸ್ಗಳು ಕ್ಲಾಸ್ಗೆ ಪ್ರೆಸೆಂಟ್ ಆಗಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಆನ್ ಟ್ಯೂಸ್ಡೇ ಆ್ಯಂಡ್ ಥರ್ಸ್ಡೇ. ಸೊ ಥರ್ಸ್ಡೇ ಪ್ಲಸ್ ಟ್ಯೂಸ್ಡೇ ಎಷ್ಟು ಜನ, ಟ್ಯೂಸ್ಡೇ ಪ್ಲಸ್ ಥರ್ಸ್ಡೇ ಎಷ್ಟು ಜನ ಪ್ರೆಸೆಂಟ್ ಆಗಿರೋ ಅಂತ ಹೇಳಿದರೆ, ಸೊ ಅಲ್ಲಿಗೆ 390 ಪ್ಲಸ್ 411 ಆಯಿತು. ಸೊ 9 4 8 ಆಯಿತು. ಇದು ಟ್ಯೂಸ್ಡೇ ಪ್ಲಸ್ ಥರ್ಸ್ಡೇ ಆ್ಯಂಡ್ ಎಕ್ಸಿಡ್ಸ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಪ್ರೆಸೆಂಟ್ ಆನ್ ಮಂಡೇ ಆ್ಯಂಡ್ ಫ್ರೈಡೇ. ಮಂಡೇ ಮತ್ತು ಫ್ರೈಡೇ 382. ಫ್ರೈಡೇ ಎಷ್ಟಿದೆ, 388 ಇದೆ. ಸೊ 8 2 10 ದಶಕ 1 ಆಯಿತು. 8 8 9, 8 8 16, 16 1 17 7 ದಶಕ 1 ಆಯಿತು. 3 3 6 1 7, 770 ಜನ ಯಾವತ್ತು ಮಂಡೇ ಮತ್ತು ಫ್ರೈಡೇ ಪ್ರೆಸೆಂಟ್ ಆಗಿರ್ತಕ್ಕಂಥ. ಸೊ ಇಲ್ಲಿ ಕೇಳಿದರೆ ಎಕ್ಸಿಡ್ಸ್ ಅಂದರೆ ಇಟ್ ಮೀನ್ಸ್ ಡಿಫ್ರೆನ್ಸನ್ನು ಕಂಡುಹಿಡಬೇಕು ನಾವು, ಮೈನಸ್ ವ್ಯತ್ಯಾಸವನ್ನು ಕಂಡುಹಿಡಬೇಕಾಗುತ್ತೆ. ಸೊ 770 ನೀವು ಮೈನಸನ್ನು ಮಾಡ್ತಾ ಹೋಗಿ. ಸೊ 1 ಹಾಗೆ ಇದೆ. ನೆಕ್ಸ್ಟ್ ಒಂದು ದಶಕವನ್ನು ತೊಗೊಂಡು ನಾವು 10 ಆಯಿತು, 10 ಹೇಳಿದ್ರೆ 3. ಸೊ 31. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. And next, the difference between the remainder obtained on dividing 2002 by 101 and dividing 2201 by 102 lies between ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಫ್ರೆನ್ಸನ್ನು ಕಂಡುಹಿಡಬೇಕಂತ ಯಾವುದರಲ್ಲಿ ಅಂತ ಹೇಳಿದ್ರೆ ನೋಡಿ, 2002 111 ಭಾಗಿಸಿದಾಗ ಮತ್ತು 2201 102 ಭಾಗಿಸಿದಾಗ ಪಡೆದ ಶೇಷದ ನಡುವಿನ ವ್ಯತ್ಯಾಸವು ಇದರ ನಡುವೆ ಇರುತ್ತದೆ. ಫಸ್ಟ್ ಏನು ಮಾಡಬೇಕು ನಾವು, 2002 101 ನೀವು ಡಿವೈಡ್ ಮಾಡ್ತಾ ಹೋಗಿ, ನಿಮಗೆ ಶೇಷ ಎಷ್ಟು ಬರುತ್ತೆ ಅಂತ ಫಸ್ಟಿಗೆ ಕಂಡುಹಿಡ್ಕೊಳ್ಬೇಕಾಗುತ್ತೆ. ಸೊ ಮಾಡಿದಾಗ 1 ವರ್ತಿ ಹೋಗ್ತಕ್ಕಂಥದ್ದು ನೋಡಿ, 101 ಆಯಿತು. ಡಿವೈಡ್ ಬೈ ಈಗ 9 ಉಳ್ಕೊಳ್ತೆ. ಸೊ ಅದಾದ ನಂತರ ಇಲ್ಲೂ 9 ಉಳ್ಕೊಳ್ತು ಸ್ನೇಹಿತರೆ. ಸೊ 2ನ್ನ ಇಳಿಸ್ಕೊಂಡ್ವಿ, 9 ವರ್ತಿ ಹೋಗುತ್ತೆ. 9 1 9 0 9. ಸೊ ಇಲ್ಲಿ ಎಷ್ಟಾಯಿತು ನಮಗೆ, ಸೊ 12 12 9 ಅಂದರೆ 3 ಆಯಿತು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 8 ಉಳಿತು, 83 ಶೇಷ ಬಂತು. ಇದಕ್ಕೆ 83 ಶೇಷ ಬಂತು. ಸೊ ಅದಾದ ನಂತರ ಇದನ್ನು ನೋಡ್ತಾ ಹೋಗಿ, 2201 ಏನಿದೆಯೋ ಇದನ್ನು 102ನ ಡಿವೈಡ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಶೇಷ ಎಷ್ಟು ಉಳಿತೆ ಅಂದರೆ ನೋಡ್ತಾ ಹೋಗಿ. ಸೊ 2ನ ಡಿವೈಡ್ ಮಾಡ್ತಾ ಹೋದರೆ 2 4 ಆಯಿತು, 0 2 2 ಆಯಿತು. ಸೊ 10ರಲ್ಲಿ 4 ಹೋದರೆ 6 1 1ನ್ನು ಇಳಿಸ್ಕೊಂಡಿದ್ದೀನಿ. ಸೊ 1ರ ವರ್ತಿ ಹೋಗುತ್ತೆ, 102 ಆಯಿತು. 11ರಲ್ಲಿ 2 ಹೋದರೆ 9 ಆ್ಯಂಡ್ 5 59 ಆಯಿತು. ಸೊ ಇವಾಗ ಕೇಳಿರ್ತಕ್ಕಂಥದ್ದು ಡಿಫ್ರೆನ್ಸ್ ಬಂದು 83 ಮೈನಸ್ 59 ಡಿಫ್ರೆನ್ಸ್ ಮಾಡಿದ್ರೆ ನಿಮಗೆ ಬರ್ತಕ್ಕಂಥ. ಸೊ ನೋಡಿ 13ರಲ್ಲಿ 9ನ್ನು ಲೆಸ್ ಮಾಡ್ತಾ ಹೋಗಿ. ನಾಲ್ಕು ಬರುತ್ತೆ. ಸೊ 4 ಆದಮೇಲೆ ಇಲ್ಲಿ ಉಳಿದಿರ್ತಕ್ಕಂಥ 7 7ರಲ್ಲಿ 5 ಹೋದರೆ
2, ಸೊ 24 ಬರುತ್ತೆ. 24 ಇಲ್ಲಿ ಬರುತ್ತೆ, 20 ಮತ್ತು 25 ನಡುವೆ ಬರ್ತಕ್ಕಂಥ ಬಿಟ್ವೀನ್ 20 ಮತ್ತು 25. ಸೊ ಹಾಗೆ ಆನ್ಸರ್ ಆಪ್ಷನ್ 2 ಆಗಿರುತ್ತೆ. The weight of 20 laddus is 1 kg. If 8 laddus can be packed in one box, then how many boxes are required to pack 50 kg laddus? ಅಂದರೆ ಏನು ಕೇಳಿದ್ದಾರೆ ಇಲ್ಲಿ, ವೆಯ್ಟ್ ಆಫ್ 20 laddus ಅಂದರೆ ವೆಯ್ಟು 20 ಲಡ್ಡುಗಳಿಗೆ 1 kg ಸಮ. 1 kgಗೆ 20 ಲಡ್ಡುನ ಹಾಕಬೇಕಾಗುತ್ತೆ. ಇಫ್ 8 ಲಡ್ಡುಸ್ ಕ್ಯಾನ್ ಬಿ ಪ್ಯಾಕ್ಡ್ ಅಂದರೆ ಒಂದು ಪ್ಯಾಕ್ಗೆ 8 ಲಡ್ಡುಗಳನ್ನು ಮಾಡ್ತಾರೆ. ಸೊ ನೋಡಿ ಇಲ್ಲಿ 1 kgಗೆ 20 ಲಡ್ಡು ಅಂತ ಅಂದರೆ ಒಂದು ಲಡ್ಡುಗೆ ಎಷ್ಟಾಯ್ತದೆ ಅಂತ ಹೇಳಿದ್ರೆ 50 ಗ್ರಾಮ್ ಆಗುತ್ತೆ. ಸೊ ಡಿವೈಡ್ ಮಾಡ್ತಾ ಹೋಗಿ ಅಷ್ಟೇ, 1000 ಗ್ರಾಮ್ಗೆ 20ನ ನೀವು ಡಿವೈಡ್ ಮಾಡ್ತಾ ಹೋದರೆ 50 ಬರುತ್ತೆ. ಸೊ 50 ಅಂದರೆ ಒಂದು ಲಡ್ಡುಗೆ 50 ಗ್ರಾಮ್ ಸಮ ಅಂತ ಅರ್ಥ ಆಗುತ್ತೆ. ಈಗ 8 ಲಡ್ಡೂಸ್ನ ಪ್ಯಾಕ್ ಮಾಡ್ತಾರೆ, 8 ಲಡ್ಡನ್ನ ಒಂದು ಇದಕ್ಕೆ ಪ್ಯಾಕ್ ಮಾಡ್ತಾರೆ ಅಂದರೆ ಸೊ ಒಂದು ಲಡ್ಡುಗೆ 50 ಗ್ರಾಮ್ ಆದರೆ 8 ಲಡ್ಡುಗೆ ಎಷ್ಟಾಗುತ್ತೆ, 400 ಗ್ರಾಮ್ ಆಗುತ್ತೆ. ಓಕೆ, ಸೊ 400 ಗ್ರಾಮ್ ಆಗುತ್ತೆ. ಒಂದು ಪ್ಯಾಕ್ಗೆ 400 ಗ್ರಾಮ್ ಆಯಿತು. ಇಲ್ಲಿ ಕೇಳಿರ್ತಕ್ಕಂಥ ಹೌ ಮೆನಿ ಬಾಕ್ಸಸ್ ಆರ್ ರಿಕ್ವೈರ್ಡ್ ಟು ಪ್ಯಾಕ್ 50 kg ಲಡ್ಡೂಸ್ ಅಂತ ಕೊಡ್ತಾರೆ. 50 kg ಲಡ್ಡೂಸ್ಗೆ ಎಷ್ಟು ಪ್ಯಾಕ್ಗಳನ್ನು ಮಾಡೋದಕ್ಕೆ ಸಮ ಅಂತ. ಈಗ ನೋಡಿ ಇಲ್ಲಿ ಗ್ರಾಮಲ್ಲಿ ತೊಗೊಂಡಿರೋದ ನಾವು ಇದನ್ನು ಸಹ ಗ್ರಾಮ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. 50ನ ಗ್ರಾಮ್ಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ 1000ನ ಮಲ್ಟಿಪ್ಲೈ ಮಾಡಬೇಕು. ಸೊ ಅಲ್ಲಿಗೆ ಎಷ್ಟಾಯಿತು, 50,000 ಗ್ರಾಮ್ ಆಯಿತು. ಒಂದು ಪ್ಯಾಕ್ಗೆ 400 ಗ್ರಾಮು ಇಲ್ಲಿ ತೊಗೊಳ್ಳಿ. ಒಂದು ಪ್ಯಾಕ್ಗೆ 400 ಗ್ರಾಮ್ ಆದರೆ 50,000 ಗ್ರಾಮ್ಗೆ ಎಷ್ಟು ಪ್ಯಾಕ್ ಆಯಿತು ಅಂತ ಇಲ್ಲಿ ಡಿವೈಡ್ ಮಾಡ್ತಾ ಹೋಗಿ. 400ನ ಡಿವೈಡ್ ಮಾಡಿ. ಸೊ ಈ 2 ಕ್ಯಾನ್ಸಲ್ ಆಗುತ್ತೆ. 4ರಿಂದ 4 1 4, 10 ಆಯಿತು, 4 8, ಓಕೆ 2 ಆಯಿತು, 4 5 20. ಸೊ 125 ಬಾಕ್ಸಸ್ಗಳು ಆಗುತ್ತೆ. ಆನ್ಸರ್ ಆಪ್ಷನ್ 4 ಆಗುತ್ತೆ, 125 ಬಾಕ್ಸ್ಗಳು. ಸೊ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದಾಗ ದ ನಂಬರ್ ಆಫ್ ಮಿನಿಟ್ಸ್ ಇನ್ 60 days ಈಸ್ ಈಕ್ವಲ್ ಟು ನಂಬರ್ ಆಫ್ ಸೆಕೆಂಡ್ಸ್ ಇನ್. ಸೊ ಇದೆಲ್ಲ ತಪ್ಪಾಗುತ್ತೆ ಸ್ನೇಹಿತರೆ. ಮೂರನೇದು ಇದು ಮಾತ್ರ ಸರಿ ಇರುತ್ತೆ, ಯಾಕಂತಂದರೆ ಮಿಕ್ಕಿದ್ದೆಲ್ಲ ಅಷ್ಟು ಸಮಂಜಸ ಆನ್ಸರ್ ಬರಲ್ಲ. 6 days ಅಂತ ಹೇಳಿದಾಗ ಇಲ್ಲಿ ಮಿನಿಟ್ಸ್ ಇನ್ 6 days. ಸೊ 6 daysಗೆ ಮಿನಿಟ್ಸ್ ಎಷ್ಟು ಬರುತ್ತೆ ಇಲ್ಲಿ, ಒಂದು ದಿನಕ್ಕೆ 24 × 60 ಮಾಡಿ ಇಂಟು 6 ಮಾಡಿ ಆ್ಯಂಡ್ ಸೆಕೆಂಡ್ಸ್ ಇನ್ 2 ಅವರ್ಗೆ ಸಮ ಆಗೋದಿಲ್ಲ. ಸೊ ಅಲ್ಲಿಂದ ಅಲ್ಲಿಗೆ ಎಲ್ಲಿಗಾಯಿತು. ಆ್ಯಂಡ್ ನೆಕ್ಸ್ಟ್ ಮಿನಿಟ್ಸ್ ಇನ್ 10 days ಕೊಟ್ಟಿದ್ದಾರೆ. ಸೇಮ್ 10 days ಈಕ್ವಲ್ ಟು 120 ಗಂಟೆಗೆ ಸಮಾನ. ಮಿನಿಟ್ಸ್ಗೆ ತಪ್ಪಾಗುತ್ತೆ. ಅಂದರೆ ಇದು ಅಷ್ಟೇ 5 days ಅವರ್ಸ್ ಅಂತೆ. ಸೊ ಓನ್ಲಿ 2 minutes ಅಂತೆ. ಸೊ ಇದು ಬರೋದಿಲ್ಲ. ಆನ್ಸರ್ ಆಪ್ಷನ್ ಓನ್ಲಿ 3 ಮಾತ್ರ ಸರಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದೆಲ್ಲ ಬಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಟ್ ಆನ್ಸರ್ಸ್ನ ಕೊಡ್ತಾ ಹೋಗ್ತಿದ್ರೆ, ಪ್ರೈಮರಿ ಕ್ಲಾಸ್ ಮ್ಯಾಥಮೆಟಿಕ್ಸ್ ಟೀಚರ್ ಗಿವ್ ಆಸ್ ಸ್ಟೂಡೆಂಟ್ಸ್ ದ following problems to solve. If the price of one toy car is 50 rupees, then what would be the cost of 25 such toy cars ಅಂತ ಕೊಟ್ಟಿದ್ದಾರೆ. One of the students respond 10 cars will be 500 rupees, 20 cars will be 1000 rupees, 5 cars will be 250 rupees. So the total cost is 1250 rupees. Okay, so what are the highest used by the students in the Hebel algorithm ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಡಿಕಾಂಪೋಸಿಷನ್ ರಿಪೀಟೆಡ್ ಗ್ರೂಪಿಂಗ್ ಅಂತಕ್ಕಂಥದ್ದು ಆಗಿರುತ್ತೆ. Each prime number has only 2 factors. Which method is most appropriate to be followed to prove it in class 6 ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಇಂಡಕ್ಟಿವ್ ಮೆಥಡ್. If a line is transversal to 3 lines, then how many angles will be formed? ಒಂದು ರೇಖೆಯು 3 ರೇಖೆಗಳಿಗೆ ಅಡ್ಡಲಾಗಿ ಬಂದರೆ ಎಷ್ಟು ಕೋನಗಳು ರೂಪುಗೊಳ್ಳುತ್ತವೆ ನೋಡಿ. ಫಸ್ಟ್ ಹಾಕ್ಬಿಡ್ತೀನಿ. ಒಂದು ರೇಖೆ 3 ರೇಖೆ ಬರುತ್ತೆ. ಸೊ ನೋಡಿ ಇಲ್ಲಿ ಎಷ್ಟು ಕೋನಗಳ ಮಾರ್ಪಾಡಾಗುತ್ತೆ ನೋಡಿ. ಇಲ್ಲಿ 1 2 3 4, 1 2 3 4, 1 2 3 4. ಸೊ ಟೋಟಲಾಗಿ ಇಲ್ಲಿ 12 ಆಗುತ್ತೆ. ಸೊ ಈ ರೀತಿ ನೋಡ್ತಾ ಹೋದಾಗ 12 ಆ್ಯಂಗಲ್ ಆಗ್ತಕ್ಕಂಥದ್ದು. ಇಲ್ಲ ಅಂದರೆ ನಿಮಗೆ ನೋಡಬಹುದು ಯಾವ ರೀತಿ ಇನ್ನೂ ಎಕ್ಸ್ಟ್ರಾ ಕೊಡ್ತಾರೆ ಅಂದರೆ ಹಿಂಗೊಂದು ಹಿಂಗೊಂದು ಸೊ ಈ ರೀತಿ ಎಲ್ಲ ಬರ್ತಕ್ಕಂಥದ್ದಾಗುತ್ತೆ. ಸೊ ಟೋಟಲಾಗಿ ಆ್ಯಂಗಲಲ್ಲಿ ಸಹ ತೊಗೋಬಹುದು. ಓಕೆ, ಸೊ ಆ್ಯಂಡ್ ನೆಕ್ಸ್ಟು, ಹೂ ಈಸ್ ದ ಇನ್ವೆಂಟರ್ ಆಫ್ ಮಲ್ಟಿ ಬೇಸ್ ಅರ್ಥಮೆಟಿಕ್ ಬ್ಲಾಕ್ಸ್ ಮ್ಯಾಥಮೆಟಿಕಲ್ manipulative that can be used by students to build number science, understand addition, place value and counting ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 1 ಆಗುತ್ತೆ, ಝೋಲ್ಟನ್ ಡ್ಯಾನಿಸ್ ಅಂತಕ್ಕಂಥದ್ದು. A student has solved the problem on subtraction in the following way. Choose the most appropriate option in the light of solution given by the student ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಒಂದು ಉತ್ತರ, the student has extended the algorithm of addition and
addition to subtraction. An infinite series of pi was invented by, so Mahavira. Infinite series of pi was invented by Mahavira, Aryabhatta, Ramanujan and Bhaskaravan. So ಸರಿಯಾದಂಥ ಉತ್ತರ ಆಪ್ಷನ್ 3 ರಾಮಾನುಜನ್ ಆಗಿರುತ್ತೆ. Which of the following are the misconceptions regarding comprehensive and continuous evaluation? CC ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 3 ಆಗಿರುತ್ತೆ. 1 ಮತ್ತು 2. CC is nothing but converts marks into grades. Teachers have to give home assessment every day to assess children's learning. Madhu has begun to reason logically and can perform conservation-based activities mentally, according to Jean Piaget. In which stage of cognitive development in Madhu? So ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಕಾಂಕ್ರೀಟ್ ಆಪರೇಷನಲ್. If the price of a shirt is, so shirt is so ಇಷ್ಟು ಇದೆ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ 3 ಆಗುತ್ತೆ. ಮ್ಯಾಥಮೆಟಿಕಲ್ ಪ್ರೊಸೆಸ್ used by both students 1 and 2. Students second are correct. Next, which of the following is not true for an codental record has a tool for assessment? ಸರಿಯಾದ ಉತ್ತರ it is a collection of the child selected best pieces of work. National Education Policy 2020 does not lay emphasis on ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ಆಪ್ಷನ್ 4 rote learning. Which of the following statement is not true? There is no distinction between a number and a numeral. Identify the most appropriate strategy to introduce the concept of multiplication at primary level. ಸರಿಯಾದಂಥ ಒಂದು ಆನ್ಸರ್ ನೋಡಿದ್ರೆ ಆಪ್ಷನ್ 4 children need to give an Amel-Tate today example of multiplication as repetitive addition. Identify the statement which is not correct among the following. ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 estimation is not a mathematical skill. Which of the following represents a non-traditional view of mathematics education at primary level? So ಸರಿಯಾದಂಥ ಒಂದು ಉತ್ತರ ಆನ್ಸರ್ ಆಪ್ಷನ್ 2 it is about making sense of mathematical objects, data, spatial forms and patterns.